ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳ ಸರಣಿಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವೀಗ ಮೊದಲನೆಯ ಪ್ರಶ್ನೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಉಪಾಧ್ಯಕ್ಷ ಹುದ್ದೆ ಅಥವಾ ಪದವಿಗೆ ಬೇಕಾದ ಅಗತ್ಯವಾದ ವಿದ್ಯಾರ್ಹತೆ ಅಲ್ಲ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅವರಿಗೆ 35 ವರ್ಷಗಳ ವಯಸ್ಸು ಆಗಿರಬೇಕು. ಆಯ್ಕೆ ಬಿ ಅವರು ಲೋಕಸಭೆಯ ಸದಸ್ಯತ್ವಕ್ಕಾಗಿ ಚುನಾವಣೆಗೆ ಅರ್ಹರಾಗಿರಬೇಕು. ಆಯ್ಕೆ ಸಿ ಅವರು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಆಯ್ಕೆ ಡಿ ಅವರು ಭಾರತದ ಪ್ರಜೆಯಾಗಿರಬೇಕು. ಒಂದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಅವರು ಲೋಕಸಭೆಯ ಸದಸ್ಯತ್ವಕ್ಕಾಗಿ ಚುನಾವಣೆಯ ಅರ್ಹರಾಗಿರಬೇಕು. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ: ಭಾರತದ ಕಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ CAG ರವರ ಕಚೇರಿಯ ಅವಧಿ ಎಷ್ಟು? ಇದಕ್ಕೆ ಆಯ್ಕೆ ಎ 5 ವರ್ಷ ಮತ್ತು 60 ವರ್ಷ. ಇವುಗಳಲ್ಲಿ ಯಾವುದು ಕಡಿಮೆ ಇರುತ್ತದೆ? ಎರಡನೇದು 6 ವರ್ಷ ಅಥವಾ 65 ವರ್ಷ. ಆಯ್ಕೆ ಸಿ 4 ವರ್ಷ ಅಥವಾ 65 ವರ್ಷ ವಯಸ್ಸು. ಆಯ್ಕೆ ಡಿ 60 ವರ್ಷ ವಯಸ್ಸು. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ 6 ವರ್ಷ ಮತ್ತು 65 ವರ್ಷ. 6 ವರ್ಷ ಅಥವಾ 65 ವರ್ಷ ವಯಸ್ಸು. ಇವುಗಳಲ್ಲಿ ಯಾವುದು ಕಡಿಮೆ ಇರುತ್ತದೋ ಅದು. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ: ಭಾರತದ ಸಂವಿಧಾನದ ಯಾವ ಲೇಖನವು ಭಾರತದಲ್ಲಿ ಚುನಾವಣೆ ಆಯೋಗ ಇರೋದನ್ನು ಹೇಳುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಲೇಖನ 124, ಆಯ್ಕೆ ಬಿ ಲೇಖನ 342, ಆಯ್ಕೆ ಸಿ ಲೇಖನ 324, ಆಯ್ಕೆ ಡಿ ಲೇಖನ 115. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ. ಸ್ನೇಹಿತರೆ, ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರಗಳ ಸರಣಿಯನ್ನು ನಡೆಸಲಾಗುತ್ತದೆ. ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಬಹಳ ಮೋಟಿವೇಟ್ ಮತ್ತು ದಿನನಿತ್ಯ ವಿಡಿಯೋ ಮಾಡಲು ಪ್ರೇರಿಸುತ್ತದೆ. ಬನ್ನಿ ಸ್ನೇಹಿತರೆ, ಮತ್ತು ಈ ವಿಡಿಯೋವನ್ನು ಮರದೇ ಲೈಕ್ ಮತ್ತು ಶೇರನ್ನು ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ಹೇಬಿಯಸ್ ಕಾರ್ಪಸ್ ಎಂದರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಯ್ಕೆ ಎ ಪೊಲೀಸರ ಅಥವಾ ಇತರ ಯಾವುದೇ ವ್ಯಕ್ತಿಯಿಂದ ಅಕ್ರಮವಾಗಿ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಲಯದಿಂದ ಆದೇಶ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ರಾಜ್ಯದ ಅಡ್ವೊಕೇಟ್ ಜನರಲ್ಗೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅವರು ರಾಜ್ಯ ಶಾಸಕಾಂಗದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ಹೊಂದಿದ್ದಾರೆ. ಆಯ್ಕೆ ಬಿ ಅಡ್ವೊಕೇಟ್ ಜನರಲ್ ರಾಜ್ಯದ ಮೊದಲ ಕಾನೂನು ಅಧಿಕಾರಿ. ಆಯ್ಕೆ ಸಿ ಅವರು ಸರ್ಕಾರದಿಂದ ನಿಗದಿಪಡಿಸಿದ ಪ್ರಕಾರ ವೇತನವನ್ನು ಪಡೆಯುತ್ತಾರೆ. ಆಯ್ಕೆ ಡಿ ಅವರು ರಾಜ್ಯ ವಿಧಾನಸಭೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿದ್ದಾರೆ. ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಅವರು ರಾಜ್ಯ ವಿಧಾನಸಭೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿದ್ದಾರೆ. ಯಾರು ಎಂದರೆ ಸ್ನೇಹಿತರೆ ರಾಜ್ಯದ ಅಡ್ವೊಕೇಟ್ ಜನರಲ್. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ: ಸಂವಿಧಾನದ 19ನೇ ವಿಧಿ ಅಥವಾ ಲೇಖನವು ಈ ಕೆಳಗಿನ ಯಾವುದರ ಬಗ್ಗೆ ಹೇಳುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆಯ್ಕೆ ಬಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆಯ್ಕೆ ಸಿ ಧರ್ಮ ಸ್ವಾತಂತ್ರ್ಯದ ಹಕ್ಕು. ಆಯ್ಕೆ ಡಿ ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸರ್ವೋಚ್ಚ ನ್ಯಾಯಾಲಯ ತೆರಳುವ ಹಕ್ಕು. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದು ಸಂವಿಧಾನದ 19ನೇ ವಿಧಿ ಅಥವಾ ಲೇಖನವನ್ನು ತಿಳಿಸಿಕೊಡುತ್ತದೆ. ಬನ್ನಿ ಸ್ನೇಹಿತರೆ, ಆರನೇ ಪ್ರಶ್ನೆ ಮುಕ್ತಾಯ. ಏಳನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾವ ಗುಂಪು ಭಾರತೀಯ ಸಂವಿಧಾನದ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಒಳಗೊಂಡಿವೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 36 ರಿಂದ 51, ಆಯ್ಕೆ ಬಿ 28 ರಿಂದ 48, ಆಯ್ಕೆ ಸಿ 42 ರಿಂದ 56, ಆಯ್ಕೆ ಡಿ 30 ರಿಂದ 49. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ 36 ರಿಂದ 51. ಇದು ಗುಂಪು ಭಾರತೀಯ ಸಂವಿಧಾನದ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿವೆ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾರು ಲೇಖನ 350ರ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿಧಿಸುತ್ತಾರೆ? ಈ ಪ್ರಶ್ನೆಯಲ್ಲಿ
2 ಪ್ರಶ್ನೆಗಳಿವೆ ಸ್ನೇಹಿತರೆ. ಒಂದು, ತುರ್ತು ಪರಿಸ್ಥಿತಿ ಯಾವ ಲೇಖನೆಯಲ್ಲಿ ನಾವು ಕಾಣಬಹುದು? ಎರಡನೆಯದು, ಇದು ತುರ್ತು ಪರಿಸ್ಥಿತಿ ಯಾರು ವಿಧಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಮೊದಲು 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ, ರಾಷ್ಟ್ರಪತಿ. ಇವರು ತುರ್ತು ಪರಿಸ್ಥಿತಿ ಘೋಷಿಸುತ್ತಾರೆ ಮತ್ತು ಇದು 356 ಲೇಖನ ಒಳಗೆ ಬರುತ್ತದೆ. ಬನ್ನಿ ಸ್ನೇಹಿತರೆ, ಈಗ 9ನೇ ಪ್ರಶ್ನೆ ಕಡೆಗೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ಲೇಖನವನ್ನು ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ, 9ನೆಯ ಪ್ರಶ್ನೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಲೇಖನ 32, ಆಯ್ಕೆ ಬಿ ಲೇಖನ 368, ಆಯ್ಕೆ ಸಿ ಲೇಖನ 19, ಆಯ್ಕೆ ಡಿ ಲೇಖನ 15. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಲೇಖನ 32. ಇದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇದನ್ನು ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ. ಬನ್ನಿ ಸ್ನೇಹಿತರೆ, 10ನೆಯ ಪ್ರಶ್ನೆ ಕಡೆಗೆ. 10ನೆಯ ಪ್ರಶ್ನೆ, ಇವರುಗಳಲ್ಲಿ ಯಾರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಅಧ್ಯಕ್ಷರಾಗಿರಬೇಕು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು, ಆಯ್ಕೆ ಬಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅರ್ಹತೆ ಹೊಂದಿರುವ ವಕೀಲ, ಆಯ್ಕೆ ಸಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಆಯ್ಕೆ ಡಿ ಭಾರತದ ನಿವೃತ್ತ ಅಟಾರ್ನಿ ಜನರಲ್. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಬನ್ನಿ ಸ್ನೇಹಿತರೆ, 11ನೇ ಪ್ರಶ್ನೆಗಳಿಗೆ. ಈ ಕೆಳಗಿನವುಗಳಲ್ಲಿ ಸಂಸತ್ತಿನ ಬಗ್ಗೆ ಯಾವುದು ನಿಜ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸಂಸತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಒಳಗೊಂಡಿದೆ, ಆಯ್ಕೆ ಬಿ ಉಪಾಧ್ಯಕ್ಷರು ಸಂಸತ್ತಿನ ಉಭಯ ಸದನಗಳಿಂದ ಆಯ್ಕೆ ಮಾಡಲಾಗುತ್ತದೆ, ಆಯ್ಕೆ ಸಿ ಸಂಸತ್ತಿನ ಜಂಟಿ ಅಧಿವೇಶನವು ಅಧ್ಯಕ್ಷರ ನೇತೃತ್ವದಲ್ಲಿದೆ, ಆಯ್ಕೆ ಡಿ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಲೋಕಸಭೆಯ ಸ್ಪೀಕರ್ ಅವರಿಂದ ಕರೆಯಲಾಗುತ್ತದೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಉಪಾಧ್ಯಕ್ಷರ ಸಂಸತ್ತಿನ ಉಭಯ ಸದನಗಳಿಂದ ಆಯ್ಕೆ ಮಾಡಲಾಗುತ್ತದೆ. ಬನ್ನಿ ಸ್ನೇಹಿತರೆ, 12ನೇ ಪ್ರಶ್ನೆ ಕಡೆಗೆ. ಮರಳುಗಲ್ಲು ಯಾವ ರೀತಿಯ ಬಂಡೆಯಾಗಿದೆ ಸ್ನೇಹಿತರೆ? ಇದಕ್ಕೆ ಆಯ್ಕೆ ಎ ಸುಣ್ಣದ ಕಲ್ಲು, ಆಯ್ಕೆ ಬಿ ಅಗ್ನಿಶಿಲೆ, ಆಯ್ಕೆ ಸಿ ಮೆಟಾಮಾರ್ಫಿಕ್, ಆಯ್ಕೆ ಡಿ ಸೆಡಿಮೆಂಟರಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಸೆಡಿಮೆಂಟರಿ. ಇದು ಮರಳುಗಲ್ಲಿನ ಒಂದು ರೀತಿಯ ಬಂಡೆಗಲ್ಲು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 13ನೇ ಪ್ರಶ್ನೆ ಕಡೆಗೆ. ಕೆಳಗಿನ ಬಯೋಸ್ಪಿಯರ್ ಮೀಸಲುಗಳಲ್ಲಿ ಯಾವುದನ್ನು ಮೊದಲು ಭಾರತ ಸರ್ಕಾರ ಸ್ಥಾಪಿಸಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಸುಂದರ್ಬನ್ ಬಯೋಸ್ಪಿಯರ್ ಮೀಸಲು, ಆಯ್ಕೆ ಬಿ ಗಲ್ಫ್ ಆಫ್ ಮನ್ನಾರ್ ಬಯೋಸ್ಪಿಯರ್ ಮೀಸಲು, ಆಯ್ಕೆ ಸಿ ನಂದಾದೇವಿ ಬಯೋಸ್ಪಿಯರ್ ಮೀಸಲು, ಆಯ್ಕೆ ಡಿ ನೀಲಗಿರಿ ಬಯೋಸ್ಪಿಯರ್ ಮೀಸಲು. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ನೀಲಗಿರಿ ಬಯೋಸ್ಪಿಯರ್ ಮೀಸಲು. ಇದು ನಮ್ಮ ಭಾರತ ಸರ್ಕಾರ ಮೊದಲಿಗೆ ಸ್ಥಾಪಿಸಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 14ನೇ ಪ್ರಶ್ನೆ ಕಡೆಗೆ. ಮೂಸಿ ಮತ್ತು ಭೀಮಾ ಡ್ಯಾಶ್ ನದಿಯ ಉಪನದಿಗಳು. ಇದಕ್ಕೆ ಆಯ್ಕೆಗಳು: ಆಯ್ಕೆ ಬ್ರಹ್ಮಪುತ್ರ, ಆಯ್ಕೆ ಬಿ ಮಹಾನದಿ, ಆಯ್ಕೆ ಸಿ ಕಾವೇರಿ, ಆಯ್ಕೆ ಡಿ ಕೃಷ್ಣ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಮೂಸಿ ಮತ್ತು ಭೀಮಾ. ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 15ನೇ ಪ್ರಶ್ನೆ ಕಡೆಗೆ. ಮಜೂಲಿ ಪ್ರಪಂಚದಲ್ಲೇ ಅತಿದೊಡ್ಡ ನದಿ ದ್ವೀಪ ಡ್ಯಾಶ್ ನಲ್ಲಿದೆ? ಇದಕ್ಕೆ ಆಯ್ಕೆಗಳು: ಅರುಣಾಚಲ ಪ್ರದೇಶ, ಆಯ್ಕೆ ಬಿ ಅಸ್ಸಾಂ, ಆಯ್ಕೆ ಸಿ ನಾಗಾಲ್ಯಾಂಡ್, ಆಯ್ಕೆ ಡಿ ಉತ್ತರ ಪ್ರದೇಶ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಮಜೂಲಿ. ಇದರ ಹೆಸರಿನಲ್ಲಿ ನಮಗೆ ಪ್ರಶ್ನೆಯ ಉತ್ತರವನ್ನು ಸಿಕ್ಕಿದೆ ಸ್ನೇಹಿತರೆ. ಇದು ಅಸ್ಸಾಂ. ಮಜೂಲಿ ಎಂಬ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ದ್ವೀಪ ಇದು ಅಸ್ಸಾಂದಲ್ಲಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 16ನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನ ರೇಖಾಂಶಗಳಲ್ಲಿ ಯಾವುದು ಭಾರತದ ಪ್ರಮಾಣಿತ ಮೆಡಿಟೇರಿಯನ್ ಆಗಿದೆ ಸ್ನೇಹಿತರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 69°30, ಆಯ್ಕೆ ಬಿ 75°30, ಆಯ್ಕೆ ಸಿ 82°30'E, ಆಯ್ಕೆ ಡಿ 90°30'E. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಇದು 82°30'E. ಈ ರೇಖಾಂಶಗಳಲ್ಲಿ ನಮ್ಮ ಭಾರತ ಪ್ರಮಾಣಿತ ಮೆಡಿಟೇರಿಯನ್ ಆಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 17ನೇ ಪ್ರಶ್ನೆ ಕಡೆಗೆ. ಕೆಳಗಿನವುಗಳಲ್ಲಿ ಯಾವ ಲೋಹ ಭೂಮಿಯ ಪದರದಲ್ಲಿ ಅತ್ಯಂತ ಹೇರಳವಾಗಿರುವ ಲೋಹವಾಗಿದೆ ಸ್ನೇಹಿತರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಮೆಗ್ನೀಷಿಯಂ, ಆಯ್ಕೆ ಬಿ ಕಬ್ಬಿಣ, ಆಯ್ಕೆ ಸಿ ತಾಮ್ರ, ಆಯ್ಕೆ ಡಿ ಅಲ್ಯೂಮಿನಿಯಂ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಅಲ್ಯೂಮಿನಿಯಂ. ಬನ್ನಿ ಸ್ನೇಹಿತರೆ, 18ನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವಾತಾವರಣದಲ್ಲಿ ಪ್ರಾಥಮಿಕ ಹಸಿರುಮನೆ ಅನಿಲ ಇಲ್ಲ ಸ್ನೇಹಿತರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಮೀಥೇನ್, ಆಯ್ಕೆ ಬಿ ಓಝೋನ್, ಆಯ್ಕೆ ಸಿ
ನೈಟ್ರಸ್ ಆಕ್ಸೈಡ್ ಆಯ್ಕೆ ಡಿ ಹೈಡ್ರೋಜನ್. 18ನೇ ಪ್ರಶ್ನೆಯಲ್ಲಿ ಯಾವುದು ಅಲ್ಲ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್. ಇದು ಭೂಮಿಯ ವಾತಾವರಣದಲ್ಲಿ ಪ್ರಾಥಮಿಕ ಹಸಿರು ಮನೆ ಇಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಾಕಷ್ಟು ಮಳೆಯನ್ನು ಪಡೆಯುತ್ತವೆ, ಆದರೆ ಡಕ್ಕನ್ ಪ್ರಸ್ಥಭೂಮಿ ಅಲ್ಪ ಪ್ರಮಾಣದ ಮಳೆಯನ್ನು ಪಡೆಯುತ್ತದೆ, ಏಕೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಇದು ಮಳೆ ನೆರಳು ಪ್ರದೇಶವಾಗಿದೆ, ಆಯ್ಕೆ ಬಿ ಇದು ಗಾಳಿಯ ದಿಕ್ಕಿನ ಸಮಾಂತರವಾಗಿದೆ, ಇದು ಆಯ್ಕೆ ಸಿ ಇದು ಕರಾವಳಿಯಿಂದ ದೂರದಲ್ಲಿದೆ, ಆಯ್ಕೆ ಡಿ ಮಳೆ ತರುವ ಮೋಡಗಳನ್ನು ಇರುವುದಿಲ್ಲ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಇದು ಮಳೆ ನೆರಳು ಪ್ರದೇಶವಾಗಿದೆ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ ಕಡೆಗೆ. ಸೋಪಾ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಕಾಳಿ, ಆಯ್ಕೆ ಬಿ ಕಾವೇರಿ, ಆಯ್ಕೆ ಸಿ ತುಂಗಭದ್ರಾ, ಆಯ್ಕೆ ಡಿ ಕೃಷ್ಣ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರಗಳ ಸರಣಿಯನ್ನು ನಡೆಸಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಮತ್ತು ನಿಮ್ಮ ಒಂದು ಸಪೋರ್ಟ್ ಆದರೆ ಸ್ನೇಹಿತರೆ ನನಗೆ ಬಹಳ ಮುಖ್ಯ ಮತ್ತು ನನಗೆ ದಿನನಿತ್ಯ ವಿಡಿಯೋ ಮಾಡಲು ಪ್ರೋತ್ಸಾಹಿಸುತ್ತದೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.